ವೀಕ್ಷಕರೇ, ಇವತ್ತಿನ ರಾಜಕೀಯದಲ್ಲಿ ಜಾತಿ ಅನ್ನೋದು ಒಂದು ಪವರ್ಫುಲ್ ಟೂಲ್ ಆಗಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಂತೂ ಜಾತಿ ರಾಜಕಾರಣದ ಪರಾಕಾಷ್ಠೆಯನ್ನ ನಾವು ನೋಡ್ತಾ ಇದ್ದೀವಿ. ರಾಜಕೀಯ ಪಕ್ಷಗಳು ಕೂಡ ಜಾತಿ ಮೇಲೆನೆ ಟಿಕೆಟ್ ಕೊಡೋದು, ಜಾತಿ ಸಮೀಕರಣದ ಮೇಲೆನೆ ಮಂತ್ರಿ ಸ್ಥಾನ ಕೊಡೋದು ಮಾಡ್ತೀವಿ. ಯಾರು ಏನೇ ಹೇಳಿದ್ರು ಜಾತಿ ಅನ್ನೋದು ಕರ್ನಾಟಕ ರಾಜಕಾರಣದ ವಾಸ್ತವವಾಗ್ಬಿಟ್ಟಿದೆ. ಇರಲಿ, ಈಗ ನಾವು ಹೇಳೋದಕ್ಕೆ ಹೊರಟಿರೋ ವಿಚಾರ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಬಂದಾಗಿನಿಂದ ಯಾವ ಯಾವ ಜಾತಿಯವರು ಮುಖ್ಯಮಂತ್ರಿ ಆಗಿದ್ದಾರೆ ಅನ್ನೋ ಬಗ್ಗೆ. ಯಾಕೆಂದ್ರೆ ಸಣ್ಣ ಪುಟ್ಟ ಜಾತಿಗಳನ್ನ ಬಿಟ್ಬಿಡಿ, ಪ್ರಬಲ ಸಮುದಾಯಗಳಿಗೆ ಈವರೆಗೆ ಮುಖ್ಯಮಂತ್ರಿ ಹುದ್ದೆಯಲ್ಲಿ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಹೀಗಾಗಿ ಯಾವೆಲ್ಲ ಸಮುದಾಯದವರಿಗೆ ಮುಖ್ಯಮಂತ್ರಿ ಕುರ್ಚಿ ಏರೋ ಅವಕಾಶ ಸಿಕ್ಕಿದೆ, ಯಾವ ಜಾತಿ ರಾಜಕಾರಣಿಗಳು ಎಷ್ಟೆಷ್ಟು ಸಲ ಸಿಎಂ ಆಗಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. ಸ್ವಾತಂತ್ರ್ಯ ಬಂದ ನಂತರ 1950ರಿಂದ ತಗೊಳ್ಳೋದಾದ್ರೆ ನಮ್ಮ ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿದ್ದವರು ಕೆ ಚೆಂಗಲರಾಯ ರೆಡ್ಡಿ, ಅಂದ್ರೆ ಕೆ.ಸಿ. ರೆಡ್ಡಿ ಅವರು. ಇವರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು, ಕೋಲಾರ ಜಿಲ್ಲೆ ಕ್ಯಾಸಂಬಳ್ಳಿ ಮೂಲದವರು. ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಇವರು 1950ರಿಂದ 1952ರವರೆಗೆ ಮುಖ್ಯಮಂತ್ರಿ ಆಗಿದ್ರು. ಇವರ ನಂತರ ಸಿಎಂ ಆದವರೇ ಕೆಂಗಲ್ ಹನುಮಂತಯ್ಯ ಅವರು. ಅದೇ ವಿಧಾನಸೌಧ ಕಟ್ಟಿಸಿದ್ರಲ್ವಾ ಅವರೇ. ಇವರು ಕೂಡ ಒಕ್ಕಲಿಗ ಸಮುದಾಯದವರು, ರಾಮನಗರ ಜಿಲ್ಲೆ ಲಕ್ಕಪ್ಪನಹಳ್ಳಿಯವರು. ಕೆಂಗಲ್ ಹನುಮಂತಯ್ಯ ಅವರು 1952ರಿಂದ 1956ರವರೆಗೆ ಸಿಎಂ ಆಗಿದ್ರು. ಇವರ ನಂತರ ಬಂದವರು ಕಡಿದಾಳ್ ಮಂಜಪ್ಪ ಅವರು. ಇವರು ಕೂಡ ರೈತಾಪಿ ಕುಟುಂಬದ ಹಿನ್ನೆಲೆ ಇರುವ ಒಕ್ಕಲಿಗ ಸಮುದಾಯದವರೇ. ಶಿವಮೊಗ್ಗ ಜಿಲ್ಲೆ ಹಾರಹೊಳ್ಳಿ ಗ್ರಾಮದವರಾದ ಮಂಜಪ್ಪನವರು 1956ರಲ್ಲಿ ಕೇವಲ 73 ದಿನದ ಅಲ್ಪಾವಧಿ ಸಿಎಂ ಆಗಿದ್ರು. ಮಂಜಪ್ಪ ನಂತರ ಬಂದವರು ಎಸ್ ನಿಜಲಿಂಗಪ್ಪ ಅವರು. ಇವರು ಲಿಂಗಾಯತ ಸಮುದಾಯದವರು. ಚಿತ್ರದುರ್ಗದವರಾದ ನಿಜಲಿಂಗಪ್ಪ ಅವರು 2 ಸಲ ಸಿಎಂ ಆಗಿದ್ರು. ಅಂದ್ರೆ 1956ರಿಂದ 1958ರವರೆಗೆ, ಜೊತೆಗೆ 1962ರಿಂದ 1968ರವರೆಗೆ ಮುಖ್ಯಮಂತ್ರಿ ಆಗಿದ್ರು. ಈ ಮಧ್ಯೆ ಬಿ.ಡಿ. ಜತ್ತಿ ಅವರು 1958ರಿಂದ 1962ರವರೆಗೆ ಸಿಎಂ ಆಗಿದ್ರು. ಇವರು ಕೂಡ ಲಿಂಗಾಯತ ಸಮುದಾಯದವರು, ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಇವರ ಮೂಲ. ಇನ್ನು ಜತ್ತಿ ಅವರ ನಂತರ ಎಸ್.ಆರ್. ಕಂಠಿ ಅವರು ಸಿಎಂ ಆಗಿದ್ರು. ಬರೀ 99 ದಿನ ಅಷ್ಟೇ ಇವರು ಕೂಡ ಲಿಂಗಾಯತ ಸಮುದಾಯದವರಾಗಿದ್ರು. ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನವರು. 1968ರಿಂದ 71ರವರೆಗೆ ಮತ್ತೆ 1989ರಿಂದ 1990ರವರೆಗೆ 2 ಸಲ ಸಿಎಂ ಆಗಿದ್ದ ವೀರೇಂದ್ರ ಪಾಟೀಲ್ ಅವರು ಲಿಂಗಾಯತ ಸಮುದಾಯದವರು. ಕಲಬುರಗಿ ಜಿಲ್ಲೆ ಚಿಂಚೋಳಿಯ ಮೂಲದವರು. ದೇವರಾಜು ಅರಸು ಅವರು 3 ಸಲ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿದ್ರು. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಲ್ಲಹಳ್ಳಿ ಗ್ರಾಮದವರು, ಅಪ್ಪಟ ಕೃಷಿಕರು. ಅರಸು ನಂತರ ಮುಖ್ಯಮಂತ್ರಿಯಾದ ಗುಂಡೂರಾವ್ ಅವರು ಬ್ರಾಹ್ಮಣ ಸಮುದಾಯದವರು. ಈಗಿನ ಸಚಿವ ದಿನೇಶ್ ಗುಂಡೂರಾವ್ ಇದಾರಲ್ವಾ, ಅವರ ತಂದೆ. ಇವರು ಕೂಡ ಕೊಡಗಿನ ಕುಶಾಲನಗರದ ಮೂಲದವರು. ಆ ನಂತರ ಸಿಎಂ ಆದವರು ರಾಮಕೃಷ್ಣ ಹೆಗಡೆ ಅವರು. ಇವರು ಹವ್ಯಕ ಬ್ರಾಹ್ಮಣರು. ಜಾತಿಯಲ್ಲಿ ಬ್ರಾಹ್ಮಣರಾದ್ರೂ ಕೂಡ ಇವರು ಲಿಂಗಾಯತ ವೋಟ್ ಬ್ಯಾಂಕ್ ಮೇಲೆ ಗಟ್ಟಿಯಾಗಿ ಹಿಡಿತವನ್ನ ಇಟ್ಕೊಂಡಿದ್ರು. ಯಾವ ಮಟ್ಟಕ್ಕೆ ಅಂದ್ರೆ ಇವರು ಬ್ರಾಹ್ಮಣರು ಅಂದ್ರೆ ಯಾರು ಕೂಡ ನಂಬ್ತಾ ಇರ್ಲಿಲ್ಲ. ಇವರು 2 ಸಲ ಅಂದ್ರೆ 1983ರಿಂದ 1988ರವರೆಗೆ ಸಿಎಂ ಆಗಿದ್ರು. ಹೆಗಡೆ ನಂತರ ಬಂದವರು ಎಸ್.ಆರ್. ಬೊಮ್ಮಾಯಿ ಇವರು. ಬರೀ 251 ದಿನದ ಸಿಎಂ ಆಗಿದ್ರು. ಇವರು ಲಿಂಗಾಯತ ಸಮುದಾಯದವರಾಗಿದ್ರು. ಹಾವೇರಿ ಜಿಲ್ಲೆ ಶಿಗ್ಗಾವಿಯವರು. 1990ರಲ್ಲಿ ಅಧಿಕಾರಕ್ಕೆ ಬಂದವರು ಸಾರೆಕೊಪ್ಪ ಬಂಗಾರಪ್ಪ ಅವರು. ಇವರು ಈಡಿಗ ಸಮುದಾಯದವರು. ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನವರು. ಮಧು ಬಂಗಾರಪ್ಪ, ಕುಮಾರ್ ಬಂಗಾರಪ್ಪ ಅವರ ತಂದೆ. ಅದಕ್ಕಿಂತ ಹೆಚ್ಚಾಗಿ ಹಿಂದುಳಿದ ವರ್ಗಗಳ ಜನಪ್ರಿಯ ನಾಯಕರು. ಬಂಗಾರಪ್ಪ ನಂತರ ಬಂದವರು ವೀರಪ್ಪ ಮೊಯ್ಲಿ ಅವರು. ಇವರು ದೇವಾಡಿಗ ಸಮುದಾಯದವರು. 1992ರಿಂದ 1994ರವರೆಗೆ ಸಿಎಂ ಆಗಿದ್ರು. ಇವರು ಮೂಡುಬಿದಿರೆಯ ಮೂಲದವರು. ಮೊಯ್ಲಿ ನಂತರ ಬಂದಿದ್ದು ಎಚ್.ಡಿ. ದೇವೇಗೌಡರು. 1994ರಿಂದ 1996ರವರೆಗೆ ಸಿಎಂ ಆಗಿದ್ರು. ಇವರ ಬಗ್ಗೆ ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ. ಇವರು ಒಕ್ಕಲಿಗ ಕಮ್ಯುನಿಟಿಯವರು. ದೇವೇಗೌಡರು ಆದ ನಂತರ ಸಿಎಂ ಆಗಿ ಬಂದವರು ಜೆ.ಎಚ್. ಪಾಟೀಲ್ ಅವರು. ಇವರು ಲಿಂಗಾಯತ ಸಮುದಾಯದವರು. ಶಿವಮೊಗ್ಗ ಜಿಲ್ಲೆ ಚನ್ನಗಿರಿಯವರು. ಪಾಟೀಲರ ನಂತರ ಬಂದಿದ್ದು ಒಕ್ಕಲಿಗ ಸಮುದಾಯದ ಎಸ್.ಎಂ. ಕೃಷ್ಣ ಅವರು. 1999ರಿಂದ 2004ರವರೆಗೆ ಸಿಎಂ ಆಗಿದ್ರು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಸೋಮನಹಳ್ಳಿಯವರು. ಕೃಷ್ಣ ಅವರ ನಂತರ ಬಂದವರು ಎನ್. ಧರ್ಮಸಿಂಗ್ ಅವರು. ಇವರು ರಜಪೂತ್ ಕಮ್ಯುನಿಟಿಯವರು. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನೆಲೋಗಿ ಗ್ರಾಮದವರು.
ಆ ನಂತರ ಬಂದಿದ್ದು ಎಚ್.ಡಿ. ಕುಮಾರಸ್ವಾಮಿ ಅವರು, ಒಕ್ಕಲಿಗ ಸಮುದಾಯದವರು, ದೇವೇಗೌಡ ಅವರ ಪುತ್ರ. ಇವರು ಕೂಡ 2 ಸಲ ಸಿಎಂ ಆಗಿದ್ರು. ಕುಮಾರಸ್ವಾಮಿ ನಂತರ ಸಿಎಂ ಆಗಿದ್ದು ಯಡಿಯೂರಪ್ಪ ಅವರು. ಇವರು ಲಿಂಗಾಯತ ಸಮುದಾಯದವರು. ಇವರ ವಿಶೇಷತೆ ಅಂದ್ರೆ 4 ಸಲ ಸಿಎಂ ಆಗಿದ್ದವರು ಇವರು. ಒಂದು ಸಲ 2018ರಲ್ಲಿ ಕೇವಲ 6 ದಿನ ಮುಖ್ಯಮಂತ್ರಿಯಾಗಿ ಬಹುಮತ ಸಾಬೀತು ಮಾಡಲಾಗದೆ ರಾಜೀನಾಮೆಯನ್ನ ಕೊಟ್ಟರು. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಇವರ ಮೂಲ. ಯಡಿಯೂರಪ್ಪ ಅವರ ಮಧ್ಯೆ ಒಕ್ಕಲಿಗ ಸಮುದಾಯದ ಸದಾನಂದ ಗೌಡರು ಸಿಎಂ ಆಗಿದ್ರು. ಮತ್ತೆ ಲಿಂಗಾಯತ ಸಮುದಾಯದ ಜಗದೀಶ್ ಶೆಟ್ಟರು ಕೂಡ ಆಗಿದ್ರು. ಆ ನಂತರ 2013ರಲ್ಲಿ ಸಿಎಂ ಆಗಿದ್ದು ಸಿದ್ದರಾಮಯ್ಯನವರು. ಕುರುಬ ಸಮುದಾಯದವರು ಇವರು. ದೇವರಾಜು ಅರಸು ಅವರ ನಂತರ ಅತ್ಯಂತ ಹೆಚ್ಚು ಕಾಲ ಸಿಎಂ ಆಗಿದ್ದವರು ಇವರು. ಈಗ ರಾಜೀನಾಮೆ ಕೊಟ್ಟು ಪದತ್ಯಾಗ ಮಾಡ್ತಿದ್ದಾರೆ. ಸಿಎಂ ಆಗಿ 8 ವರ್ಷವನ್ನ ಪೂರೈಸಿದ್ದಾರೆ. ಇದರ ಮಧ್ಯೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ರು. ಇವರು ಲಿಂಗಾಯತ ಕಮ್ಯುನಿಟಿಯವರು. 2021ರಿಂದ 23ರವರೆಗೆ ಸಿಎಂ ಆಗಿದ್ರು. ಈಗ ರಾಜ್ಯಕ್ಕೆ ಹೊಸ ಮುಖ್ಯಮಂತ್ರಿ ಬರ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆದ್ರೆ ಒಕ್ಕಲಿಗ ಸಿಎಂ ಸಾಲಿನಲ್ಲಿ ನಿಲ್ತಾರೆ. ಒಟ್ಟಾರೆ ಹೇಳಬೇಕು ಅಂದ್ರೆ ಇಲ್ಲಿವರೆಗೂ 9 ಮಂದಿ ಲಿಂಗಾಯತರು ಮುಖ್ಯಮಂತ್ರಿ ಆಗಿದ್ದಾರೆ. 7 ಜನ ಒಕ್ಕಲಿಗರು ಸಿಎಂ ಆಗಿದ್ದಾರೆ. ಈಗ ಡಿ.ಕೆ.ಶಿ ಆದ್ರೆ ಅವರ ಸಂಖ್ಯೆ 8 ಆಗುತ್ತೆ. ಬ್ರಾಹ್ಮಣ 2 ಸಿಎಂ ಆಗಿದ್ದಾರೆ, ಗುಂಡೂರಾವ್ ಮತ್ತೆ ರಾಮಕೃಷ್ಣ ಹೆಗಡೆ. ರಜಪೂತರು ಒಬ್ಬರು, ಈಡಿಗರು ಒಬ್ರು, ದೇವಾಡಿಗರು ಒಬ್ರು, ಅರಸು ಕಮ್ಯುನಿಟಿ ಒಬ್ರು, ಕುರುಬ ಸಮುದಾಯದವರು ಒಬ್ರು ಈವರೆಗೆ ಸಿಎಂ ಆಗಿದ್ದಾರೆ. ಅತಿ ಹೆಚ್ಚು ಅಂದ್ರೆ ಲಿಂಗಾಯತರು, ಅವರ ನಂತರ ಒಕ್ಕಲಿಗರು. ಒಬಿಸಿ ಅಂತ ತಗೊಳ್ಳೋದಾದ್ರೆ 4 ಮಂದಿಗೆ ಸಿಎಂ ಆಗೋ ಅವಕಾಶ ಸಿಕ್ಕಿದೆ. ದಲಿತ ಸಮುದಾಯಕ್ಕೆ ಈವರೆಗೂ ಅವಕಾಶ ಸಿಕ್ಕಿಲ್ಲ. ಮತ್ತೊಂದು ಇಂಟ್ರೆಸ್ಟಿಂಗ್ ಅಂದ್ರೆ ಅಪ್ಪ ಮಕ್ಕಳು ಕೂಡ ಸಿಎಂ ಆಗಿದ್ದಾರೆ. ಅವರು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ. ದೇವೇಗೌಡರು, ಕುಮಾರಸ್ವಾಮಿ, ಮತ್ತೆ ಎಸ್.ಆರ್. ಬೊಮ್ಮಾಯಿ ಮತ್ತೆ ಬಸವರಾಜ ಬೊಮ್ಮಾಯಿ. ಇದಾಗಿತ್ತು ಈ ಪೊಲಿಟಿಕಲ್ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.